ಸೊ ಮಧ್ಯ ಪ್ರಾಚ್ಯ ಏಷ್ಯಾ ದೇಶಗಳ ನಡುವೆ ನಡೀತಾ ಇರತಕ್ಕಂಥ ಯುದ್ಧದ ಹಿನ್ನೆಲೆಯಲ್ಲಿ ಏನು ನಮಗೆ ಅಡಿಗೆ ಅನಿಲ ಗ್ಯಾಸ್ ಬಳಕೆಗೆ ಬೇಕಾಗಿರ್ತಕ್ಕಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಜನರಲ್ಲಿ ಒಂದು ಆತಂಕ ಇದೆ. ಸೊ ಈಗಾಗಲೇ ನಾನು ಎಲ್ಲ ಸಂಬಂಧಪಟ್ಟಂಥ ಗ್ಯಾಸ್ ಏಜೆನ್ಸಿಯವ್ರನ್ನ ಕರೆದು ಸಭೆಯನ್ನು ಕೂಡ ಮಾಡಿದ್ದೇನೆ. ಸಭೆಯನ್ನು ಮಾಡಿ ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ಅದರಲ್ಲಿ ನಮಗೆ ಬಹಳ ಮುಖ್ಯವಾಗಿ ಮೊದಲನೇ ಅಂಶ ನಾನು ಸ್ಪಷ್ಟೀಕರಣ ಮಾಡಲಿಕ್ಕೆ ಇಚ್ಛೆ ಪಡೋಂಥದ್ದು, ಯಾವುದೇ ಸಾರ್ವಜನಿಕರು ಸದ್ಯಕ್ಕೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎರಡನೇದು, ಗ್ಯಾಸ್ ಸಿಗೋದಿಲ್ಲ ಅಂಥೇಳಿ ಮುಂಗಡವಾಗಿ ಪ್ಯಾನಿಕ್ ಕಾಲನ್ನು ಬುಕ್ ಮಾಡುವ ಮೂಲಕ ಮುಂಗಡವಾಗಿ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ತಿಳಿದು ಬಂದಿದೆ. ಅದನ್ನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಮೂರನೇದು, ನಮ್ಮ ಜಿಲ್ಲೆಗೆ ಪ್ರತಿನಿತ್ಯ ನಮ್ಮ ಒಂದು ಬೇಡಿಕೆಗೆ ಅನುಸಾರವಾಗಿ 11,800 ಗ್ಯಾಸ್ ಸಿಲಿಂಡರ್ಗಳು, ಸಿಂಗಲ್ ಗ್ಯಾಸ್ ಸಿಲಿಂಡರ್ಗಳು ಬೇಕು. ಸರಿಸುಮಾರು ನಮಗೆ 2,80,000 ಪ್ರತಿ ತಿಂಗಳಿಗೆ ಬೇಕು. ಪ್ರತಿದಿನ ನಮ್ಮ ಏನು ಗ್ಯಾಸ್ ಏಜೆನ್ಸಿಗಳಿದೆ, ನಮಗೆ 3 ಗ್ಯಾಸ್ ಏಜೆನ್ಸಿಗಳಿದೆ, ಆ 3 ಗ್ಯಾಸ್ ಏಜೆನ್ಸಿಯವ್ರನ್ನ ಕರೆದು ಸಭೆ ಮಾಡಿದ್ದೇವೆ. ನಮಗೆ 11,000 ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಇಂಡೆಂಟನ್ನು ರೈಸ್ ಮಾಡಿ ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಈಗಾಗಲೇ ಭಾರತ ಸರ್ಕಾರ ತೀರ್ಮಾನ ತೆಗೆದುಕೊಂಡಂತೆ ವಾಣಿಜ್ಯ ಉದ್ದೇಶಕ್ಕೆ ಹೋಟೆಲ್ಗಳಲ್ಲಿ, ಕಮರ್ಷಿಯಲ್ ಹೋಟೆಲ್ಗಳಲ್ಲಿ ವಾಣಿಜ್ಯ ಬಳಕೆಗೆ ಇರತಕ್ಕಂಥವನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿರೋ ಪ್ರಕಾರ ಅದನ್ನು ಕೂಡ ಸಹಕರಿಸಬೇಕಂತ ನಾನು ಹೇಳಿದ್ದೇನೆ. ಸಾರ್ವಜನಿಕರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎರಡನೇದು, ಒಂದು ವೇಳೆ ಕೆಲವು ಕಡೆ ದೂರು ಬಂದಂಥ ಹಿನ್ನೆಲೆಯಲ್ಲಿ ಗ್ರಾಹಕರು ಏನು ಅನಿಲ ಮನೆ ಗೃಹ ಬಳಕೆಗೆ ತಗೊಂಡ್ಕೊಂಡಿರ್ತಕ್ಕಂಥ ಸಿಲಿಂಡರನ್ನು ದುರುದ್ದೇಶಪೂರ್ವಕವಾಗಿ ಹೋಟೆಲ್ಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಕೂಡ ನಮಗೆ ತಿಳಿದು ಬಂದಿದೆ. ಅಂಥವ್ರ ಮೇಲೂ ಕೂಡ ಅಗತ್ಯ ವಸ್ತುಗಳ ಕಾಯ್ದೆ ಪ್ರಕಾರ ನಾವು ಕಾನೂನು ಕ್ರಮವನ್ನು, ಕಠಿಣ ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇವೆ. ಸಾರ್ವಜನಿಕರು ಯಾರೂ ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗ ಸದ್ಯಕ್ಕೆ ನಮಗೆ ಯಾವುದೇ ಕೊರತೆ ಇಲ್ಲ. ಈಗ ಸದ್ಯಕ್ಕೆ ಬುಕ್ಕಿಂಗ್ ಆಗ್ತಾ ಇಲ್ಲ. ಈಗ ಸರ್ಕಾರದ ಆದೇಶನೇ ಇದೆ, ಬೆಂಗಳೂರು ಮತ್ತು ಎಲ್ಲ ಕಡೆಯೂ ಕೂಡ ಕಮರ್ಷಿಯಲ್ ಉದ್ದೇಶಕ್ಕೆ, ಹೋಟೆಲ್ ರೆಸ್ಟೋರೆಂಟ್ ಉದ್ದೇಶಕ್ಕೆ ಯಾವುದೇ ಕಮರ್ಷಿಯಲ್ಗೆ ಈಗ ಕೊಡ್ತಾ ಇಲ್ಲ. ಆದರೂ ಕೂಡ ಭಾಳ ಮುಖ್ಯವಾಗಿ ನಮ್ಮ ಆಸ್ಪತ್ರೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ವಸತಿ ನಿಲಯಗಳಲ್ಲಿ, ಭಾಳ ಮುಖ್ಯವಾಗಿ ನಮ್ಮ ಶಾಲೆಗಳಲ್ಲಿ ಅಂಥ ಇದಕ್ಕೋಸ್ಕರ ಯಾವುದೇ ಒಂದು ಕೊರತೆ ಮತ್ತು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗ ನಮ್ಮ ಆಸ್ಪತ್ರೆಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅವಶ್ಯಕತೆ ಇದೆ, ಖಾಸಗಿ ಆಸ್ಪತ್ರೆಗಳಲ್ಲಿ ಅವಶ್ಯಕತೆ ಇದೆ. ಅಲ್ಲಿ ಕಮರ್ಷಿಯಲ್ ಕನೆಕ್ಷನ್ಸೇ ತೊಗೊಂಡಿರ್ತಾರೆ. ಹಂಗಂತೇಳಿ ಕಮರ್ಷಿಯಲ್ ಕನೆಕ್ಷನ್ಸ್ ಇದೆ ಅಂತೇಳಿ ಬಂದ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವುಗಳನ್ನು ತುರ್ತು ಸೇವೆಗಳಂತ ಪರಿಗಣಿಸಿ ಅವುಗಳಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಓನ್ಲಿ ಬಾರ್, ರೆಸ್ಟೋರೆಂಟ್, ಹೋಟೆಲ್ಗೆ ಮಾತ್ರ ಆ ಒಂದು ಆದೇಶ ಅನ್ವಯ ಆಗ್ತಕ್ಕಂಥದ್ದು. ಕಮರ್ಷಿಯಲ್ದು ನಾನು ಚೆಕ್ ಮಾಡಿ ಹೇಳ್ತೀನಿ, ಬಟ್ ನನಗೀಗ ಇದೇ ನನ್ನ ಹತ್ರ ಪಟ್ಟಿ ಇದೆ. ಕಮರ್ಷಿಯಲ್ದು ಸರಿಸುಮಾರು ಒಂದು 3,000 ಚಿಲ್ಲರೆ ಏನಿದೆ ಪರ್ ಡೇ ಇದೆ. ಬಟ್ ನಮಗೆ 11,000 ಗೃಹ ಬಳಕೆಗೆ ಪ್ರತಿದಿನ ಬೇಡಿಕೆ ಇರತಕ್ಕಂಥದ್ದು, ಅದಕ್ಕೆ ನಮಗೆ ಸಪ್ಲೈ ಇದೆ. ಅದೇ ಸ್ಟಾಕ್ ಇದೆ, ಅದೇ ಹೇಳಿ. ಪ್ರತಿದಿನ ನಮ್ಮದು 3 ಇದೆ, BPCL, IOCL ಮತ್ತು HPCL 3 ಇದೆ. 3 ಕಂಪ್ನಿಯವ್ರು ಕರೆದು ಸಭೆ ಮಾಡಿದ್ದೇನೆ 2 ದಿನ. ಪ್ರತಿದಿನ ನಾನು ಬೆಳಿಗ್ಗೆ ಆದಮೇಲೆ 9 ಗಂಟೆಗೆ ಅವರಿಂದ ಮಾಹಿತಿ ತೊಗೊಳ್ತಾ ಇದ್ದೀವಿ. ಎಷ್ಟು ಇಂಡೆಂಟರ್ ಕೊಡಬೇಕಾಗಿತ್ತು, ಎಷ್ಟು ಸಪ್ಲೈ ಕೊಡಬೇಕಾಗಿತ್ತು. ದೆನ್ ನಮ್ಮಲ್ಲಿ 36 ನಮ್ಮದು ಸಬ್ ಏಜೆನ್ಸಿಗಳಿದೆ, ಅವ್ರದ್ದು ಕೂಡ ಕರೆದು ಸಭೆ ಮಾಡಿದ್ದಾರೆ. ಅವರಿಗೆ ಯಾವುದೇ ಕೊರತೆಯನ್ನು ಮಾಡಲಿಕ್ಕೆ ಅಥವಾ ಬಂದ್ ಮಾಡಲಿಕ್ಕೆ, ಸ್ಥಗಿತ ಮಾಡಲಿಕ್ಕೆ ಸೂಚನೆ ಕೊಟ್ಟಿಲ್ಲ. ಆಸ್ಪತ್ರೆ, ಹಾಸ್ಟೆಲ್ಗಳು, ಶಾಲೆಗಳು, ವಸತಿ ನಿಲಯಗಳು ಆ್ಯಸ್ ಇಟ್ ಈಸ್ ಹೇಗಿತ್ತು ಹಾಗೆ ಕೊಡಬೇಕಂತ ಸೂಚನೆ ಕೊಟ್ಟಿದ್ದೇವೆ. ಬೆಳಿಗ್ಗೆ ನಾನು ಮಾಹಿತಿ ತೊಗೊಂಡಿದ್ದೇನೆ. ನಿನ್ನೆ ಭಾನುವಾರ ರಜೆ ಇರೋದ್ರಿಂದ ಸಪ್ಲೈ ಇಲ್ಲ ಅಂತ ಹೇಳಿದ್ದಾರೆ. ಎವ್ರಿಡೇ ಸಪ್ಲೈ ಆಗ್ತಾ ಇದೆ. ಬಟ್ ಜನ ಏನು ಮಾಡ್ತಿದ್ದಾರೆ, ಒಂದು ಮನೆಯಲ್ಲಿ 2-3 ಕನೆಕ್ಷನ್ ಇದ್ದವರು ಅಟ್ ಎ ಟೈಮ್ 2 ಕನೆಕ್ಷನ್ಸ್, 3 ಕನೆಕ್ಷನ್ಸನ್ನು ಡಿಫ್ರೆಂಟ್ ನೇಮ್ಗಳು ತೊಗೊಂಡವರೆಲ್ಲ ಬುಕ್ಕಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಬಟ್ ಈಗ ಒಂದು ಕನೆಕ್ಷನ್ಸನ್ನು ಬುಕ್ ಮಾಡಿದ ಮೇಲೆ ನೆಕ್ಸ್ಟು ಸ್ಟಿಪ್ಯುಲೇಟ್ ಟೈಮ್ ಇದೆ, ಆ ಟೈಮ್ ಒಳಗಡೆ ನೀವು ಬುಕ್ ಮಾಡಿದ್ರೆ ಈಗ ತೊಗೊಳ್ಳಲ್ಲ ಅದು. ಸೊ ಆ ಥರ ಸ್ಪಷ್ಟವಾಗಿ ಯಾವ್ದಾದ್ರು ನಿಖರವಾಗಿ ದೂರುಗಳಿದ್ದರೆ ಖಂಡಿತವಾಗ್ಲೂ ನಾವು ಅಟೆಂಡ್ ಮಾಡ್ತೀವಿ, ಕ್ರಮ ವಹಿಸ್ತೀವಿ ಖಂಡಿತ. ಓಕೆ, ಥ್ಯಾಂಕ್ ಯು. ಸದ್ಯಕ್ಕಿಲ್ಲ, ನನಗೆ ಆ ಥರ ಯಾವ್ದಾದ್ರು ಕಂಪ್ಲೇಂಟ್ ಬಂದರೆ ಖಂಡಿತವಾಗ್ಲೂ ಕೂಡ ಕ್ರಮ ವಹಿಸ್ತೀನಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.